ಕಳೆದ ವಿಡಿಯೋದಲ್ಲಿ ಬಿಜೆಪಿ ಚುನಾವಣಾ ಆಯೋಗದ ಜಂಟಿ ಮತಗಳ್ಳತನದ ವೈಖರಿ ಬಗ್ಗೆ ನೋಡಿದ್ದೇವೆ. ಎಲೆಕ್ಷನ್ ಕಮಿಷನ್ ಇಷ್ಟು ಅಧಪತನಕ್ಕಿಳಿಯಲು ಯಾರು ಕಾರಣ ಅನ್ನೋದನ್ನ ಈಗ ಚರ್ಚಿಸೋಣ. ಸಂವಿಧಾನ ರಚನಾ ಸಮಿತಿಯ ಚರ್ಚೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣಾ ಆಯೋಗವು ಆಡಳಿತಾರೂಢ ರಾಜಕೀಯ ಪಕ್ಷಗಳ ಪ್ರಭಾವದಿಂದ ದೂರ ಇರಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವ ಪ್ರಕ್ರಿಯೆಯನ್ನ ಚುನಾಯಿತ ಸಂಸತ್ತಿನ ಸದಸ್ಯರೇ ಚರ್ಚಿಸಿ ಕಾಯ್ದೆಯನ್ನಾಗಿ ರೂಪಿಸಿಕೊಳ್ಳಲಿ ಎಂದು ಹೇಳಿದ್ರು. ಆದರೆ 1991ರವರೆಗೆ ಈ ಕುರಿತು ಯಾವುದೇ ಕಾಯ್ದೆ ಜಾರಿಗೆ ಬರಲಿಲ್ಲ. 91ರ ಕಾಯ್ದೆಯು ಆಯುಕ್ತರ ಆಯ್ಕೆ ಬಗ್ಗೆ ನಿಯಮಾವಳಿಗಳನ್ನ ಸ್ಪಷ್ಟಪಡಿಸಲಿಲ್ಲ. ಆದರೆ 1990 ಗೋಸ್ವಾಮಿ ಸಮಿತಿ ಭಾರತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕರು ಚುನಾವಣಾ ಮುಖ್ಯ ಆಯುಕ್ತರನ್ನ ನೇಮಕ ಮಾಡಬೇಕು ಎಂದು ಶಿಫಾರಸು ಮಾಡಿತ್ತು. ಅಂದರೆ ಆಡಳಿತಾರೂಢ ಪಕ್ಷವನ್ನ ಸಂಪೂರ್ಣವಾಗಿ ಹೊರಗಿಡುವುದು ಒಳಿತು ಎಂಬುದು ಸಮಿತಿಯ ಅಭಿಪ್ರಾಯವಾಗಿತ್ತು. ಆ ನಂತರ ಬಂದ 2002ರ ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರಿಪೋರ್ಟ್, 2015ರ ಲಾ ಕಮಿಷನ್ಗಳು ಇಂತಹದೇ ಶಿಫಾರಸುಗಳನ್ನು ವ್ಯಕ್ತಪಡಿಸಿದ್ವು. ಆದಾಗ್ಯೂ ಸರ್ಕಾರದ ಶಿಫಾರಸ್ಸಿನ ಮೇಲೆ ಆಯುಕ್ತರನ್ನ ನೇಮಕ ಮಾಡುವ ಪ್ರಕ್ರಿಯೆ ಮುಂದುವರೆದಿತ್ತು. ಮೋದಿಯವರು ಪ್ರಧಾನಿಯಾದ ನಂತರ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಹೆಚ್ಚಾಗಿ ಬಿಜೆಪಿಯ ನಿರಂತರ ಗೆಲುವುಗಳ ಸುತ್ತ ಅನುಮಾನಗಳು ಮೂಡಲಾರಂಭಿಸಿದವು. ಅನೂಪ್ ಬರನ್ವಾಲ್ ಎನ್ನುವವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಪೀಠ 2023ರ ಮಾರ್ಚ್ನಲ್ಲಿ ಒಂದು ತೀರ್ಪು ಪ್ರಕಟಿಸಿತ್ತು. ಸರ್ಕಾರ ಕಾಯ್ದೆ ರೂಪಿಸುವವರೆಗೆ ಚುನಾವಣಾ ಆಯುಕ್ತರ ನೇಮಕವನ್ನ ತ್ರಿಸದಸ್ಯ ಆಯ್ಕೆ ಸಮಿತಿ ಶಿಫಾರಸು ಮಾಡಲಿದೆ ಮತ್ತು ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ಲೋಕಸಭಾ ವಿಪಕ್ಷ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸದಸ್ಯರಾಗಿರುತ್ತಾರೆ ಎಂದು ಪೀಠ ಹೇಳಿತು. ಅಷ್ಟು ದಿನ ಸುಮ್ಮನಿದ್ದ ಮೋದಿ ಸರ್ಕಾರ ತರಾತುರಿಯಲ್ಲಿ 2023ರ ಡಿಸೆಂಬರ್ನಲ್ಲಿ ಕಾಯ್ದೆ ಜಾರಿಗೆ ತಂದಿತು. ಆ ಕಾಯ್ದೆಯು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ರನ್ನ ಆಯ್ಕೆ ಸಮಿತಿಯಿಂದ ಹೊರಗಿಟ್ಟು ಅವರ ಬದಲಿಗೆ ಕೇಂದ್ರ ಸರ್ಕಾರದ ಮಂತ್ರಿಯೊಬ್ಬರು ಸದಸ್ಯರಾಗಲಿದ್ದಾರೆ ಎಂದು ನಿಯಮ ರೂಪಿಸಿತು. ಅಂದರೆ ಪ್ರಧಾನಿ ಮತ್ತು ಕೇಂದ್ರ ಸಚಿವರನ್ನೊಳಗೊಂಡ 2 ಆಡಳಿತ ಪಕ್ಷದ ಪ್ರತಿನಿಧಿಗಳು, 1 ವಿರೋಧ ಪಕ್ಷದ ಪ್ರತಿನಿಧಿ, 3 ಮತಗಳಲ್ಲಿ 2 ಮತಗಳು ಸರ್ಕಾರದ ಪರವಾಗಿದ್ರೆ ವಿರೋಧ ಪಕ್ಷದ ನಾಯಕನ ಮತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಲಿ ಮುಖ್ಯ ಚುನಾವಣಾಧಿಕಾರಿಯಾಗಿರುವ ಜ್ಞಾನೇಶ್ ಕುಮಾರ್ ಆಯ್ಕೆ ಸಂದರ್ಭದಲ್ಲೂ ಶಿಫಾರಸುಗಳಿರುವ ಫೈಲ್ ಅನ್ನು ಅಂದಿನ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಅವರಿಗೆ ಕೊಟ್ಟಿದ್ದು ಆಯ್ಕೆಗೆ ಇನ್ನೇನು 10 ನಿಮಿಷಗಳು ಬಾಕಿ ಇರುವಾಗ ಅದನ್ನು ಚೌಧರಿ ಪ್ರತಿಭಟಿಸುತ್ತಾರೆ. ಆದ್ರೆ ಏನು ಪ್ರಯೋಜನ? ಸಮಿತಿಯ 2 ಮತಗಳು ಅಂದರೆ ಮೋದಿ ಮತ್ತು ಅಮಿತ್ ಶಾ ಆಯ್ಕೆ ಪರವಾಗಿ ಓಟು ಹಾಕಿದ್ದರಿಂದ ಆಯ್ಕೆ ಅಂತಿಮವಾಯಿತು. ಹೀಗೆ ರಾಜಕೀಯ ಹಸ್ತಕ್ಷೇಪದಿಂದ ಆಯ್ಕೆಯಾದ ಚುನಾವಣಾ ಆಯುಕ್ತರಿಂದ ನಿಷ್ಪಕ್ಷವಾದ ಚುನಾವಣೆಗಳನ್ನು ನಿರೀಕ್ಷಿಸಲು ಸಾಧ್ಯವೇ?